ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿಯ ಪೂರ್ತಿ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸಂಚಿಕೆಯ ಆರಂಭದಲ್ಲಿ ಅತ್ತೆ ಈ ನಾಣ್ಯನ ಯಾರಿಗೆ ಕೊಡ್ತಾ ಇದ್ದೀರತ್ತೆ, ಈ ಪದಕನ ಅಂತ ಶಾಂತಿ ಕೇಳಿದಾಗ ಇನ್ಯಾರಿಗೆ, ಆ ಸೂರ್ಯ ಮತ್ತು ಮೀನಾಗೆ ಅಂತ ಹೇಳಿದಾಗ ಶಾಂತಿಗೆ, ಮನೋಜ್ಗೆ, ರೋಹಿಣಿಗೆ ಎಲ್ರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದಾರೆ ಈ ಲಕ್ಕಿ ಅಂತ ಅಂದ್ಕೊಂಡು. ಇನ್ನು ಈ ಕಡೆ ಮೀನಾ ಮನೆಯವರು, ಶ್ರುತಿ, ರವಿ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ ಮೀನಾ ಮತ್ತು ಸೂರ್ಯನಿಗೆ ಕೊಡ್ತಾ ಇರೋದು. ಇನ್ನು ಮೀನಾ ಸೂರ್ಯಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಇನ್ನು ಈ ಕಡೆ ಲಕ್ಕಿ ಇದ್ದವ್ರು ಹೇಳ್ತಿರ್ತಾರೆ, ಎಲ್ಲರೂ ಕೂಡ ನನಗೆ ಬೇಕಾದ ಒಡವೆನ ಕೊಟ್ಟರು. ಒಬ್ಬರು ಒಡವೆನ ಕೊಟ್ಟರು, ಒಬ್ಬರು ಟಿ ವಿನ ತಂದುಕೊಟ್ರು, ಒಬ್ಬರು ಮೊಬೈಲ್ನ ತಂದುಕೊಟ್ರು, ಇನ್ನೊಬ್ಬರು ನನಗೋಸ್ಕರ ಕೇಕ್ನ ರೆಡಿ ಮಾಡಿದರು. ಆದರೆ ನನ್ನ ಆಸೆ ಕನಸುಗಳು, ನನ್ನ ಕನಸು, ನನ್ನ ಜೀವನದ ಕನಸಾಗಿದ್ದ ರಾಧಾ ರುಕ್ಮಿಣಿನ ನಾನು ಸಾಯೋ ಅಷ್ಟರಲ್ಲಿ ನೋಡ್ತೀನೋ ಇಲ್ವೋ ಅಂತ ಅಂದ್ಕೊಬಿಟ್ಟಿದ್ದೆ. ಆದರೆ ಆ ಕನಸನ್ನು ಇವರಿಬ್ಬರು ಕೂಡ ನನಸು ಮಾಡಿದರು. ತುಂಬಾ ಖುಷಿ ಆಯಿತು ನನಗೆ. ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಸಂತೋಷ ಆಗಿದೆ. ಇವತ್ತೇ ನನ್ನ ಜೀವ ಹೋದರೂ ಕೂಡ ನನಗೆ ಪರವಾಗಿಲ್ಲ ಅಂತ ಹೇಳಿದಾಗ ಲಕ್ಕಿ ಆ ರೀತಿ ಎಲ್ಲ ಮಾತಾಡಬೇಡ, ನೀನು ತುಂಬ ವರ್ಷ ಬದುಕ್ತೀಯಾ ಅಂತ ಸೂರ್ಯ ಹೇಳ್ತಿರ್ತಾರೆ. ಹಾಗೆ ರಂಗನಾಥ್ ಕೈಲಿ ಅದನ್ನು ಕೊಟ್ಬಿಟ್ಟು ಇದನ್ನು ನೀನೇ ಕೊಡು ಅಂದಾಗ, ಇಲ್ಲಮ್ಮ ನಿನ್ನ ಕೈಯಾರೆ ನೀನೇ ಕೊಡಬೇಕು ಅಂತ ಹೇಳಿದಾಗ ಮೀನಾ ಸೂರ್ಯ ಕೈಗೆ ಆ ಪದಕನ ಕೊಟ್ಟು ಇದನ್ನು ತುಂಬ ಜೋಪಾನವಾಗಿ ಮಾಡ್ಕೊಳ್ಳಿ, ಇದು ಯಾವಾಗಲೂ ಕೂಡ ನಿಮ್ಮ ಜೊತೆ ಇರಬೇಕು, ವರ್ಷ ವರ್ಷ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ, ಈ ಮನೆ ಜವಾಬ್ದಾರಿ ನೀವೇ ಹೊತ್ಕೊಳ್ಳೋದು ಅಂದಾಗ ಹೊರ್ತಾರೆ ಅಂದಾಗ, ಹೌದು ಕಣೆ ಈ ಮನೆ ನಡೆಯುತ್ತೆ ಅಂದರೆ ಅದಕ್ಕೆ ಮುಂದೆ ಮೀನಾ ಮತ್ತು ಸೂರ್ಯನೇ ಕಾರಣ ಆಗಿರ್ತಾರೆ, ಬೇರೆ ಯಾರೂ ಆಗಿರಲ್ಲ, ಬರ್ದಿಟ್ಕೊ ಅಂತ ಹೇಳಿ ಲಕ್ಕಿ ಶಾಂತಿಗೆ ಬೈತಿರ್ತಾರೆ. ಇನ್ನು ಈ ಕಡೆ ಶ್ರುತಿಯಮ್ಮ ಏನೇ ಇದು, ಇವ್ರು ನೋಡ್ರೆ ಆ ಥರ ಗಿಫ್ಟ್ ಕೊಟ್ಟಿದ್ದು ಇವರೇ ಕೊಟ್ಟರು ಅಂದಾಗ, ಅಮ್ಮ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ, ಇಲ್ಲ ಬಾಯಿ ಫ್ಲ್ಯಾಶ್ ತಂದು ಅಂಟಿಸ್ಬಿಡ್ತೀನಿ, ಸುಮ್ಮನೆ ಇರು ಅಂದರೆ ಸುಮ್ಮನೆ ಇರಬೇಕು ಅಂತ ಹೇಳಿ ಈ ಕಡೆ ಶ್ರುತಿ ಬೈತಿರ್ತಾಳೆ. ಇನ್ನು ಶ್ರುತಿ ಅವ್ರ ಅಮ್ಮ ಲಕ್ಕಿಗೆ ಗಿಫ್ಟ್ ಕೊಟ್ಟು ನಾನಿನ್ನ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅಮ್ಮ ನೀನು ಆರಾಮಾಗಿರು, ಈ ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿ ಅದೆಯಾ, ಸ್ವಲ್ಪ ರೆಸ್ಟ್ ಮಾಡ್ಬಾ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಸೂರ್ಯ ಮತ್ತು ಮೀನಾ ಕೊಟ್ಟಿದ್ದು ಶಾಂತಿ, ರೋಹಿಣಿ, ಮನೋಜ್ಗೆ ಸಹಿಸ್ಕೊಳಕ್ಕಾಗ್ತಿರಲ್ಲ. ಮೂರೂ ಜನ ತುಂಬಾ ಕೋಪ ಮಾಡಿಕೊಂಡು ಸೇಡ್ ತೀರಿಸ್ಕೊಳ್ಳೋ ಥರ ನಿಂತಿರ್ತಾರೆ. ಇನ್ನು ಈ ಕಡೆ ಮೀನಾ ಆ ಪದಕನೇ ನೋಡಿ ಅದಕ್ಕೆ ಮುತ್ತೆಲ್ಲ ಕೊಟ್ಟು ಖುಷಿ ಪಡ್ತಿರ್ತಾಳೆ. ಲೇ ಮೀನಾ ಎಷ್ಟೊತ್ತು ಅಂತ ನೋಡ್ತೀಯ ಅಂದಾಗ, ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಅಂದಾಗ, ಸೂರ್ಯ ಕೂಡ ಕೊಡೆ ಇಲ್ಲಿ ಅಂತ ಹೇಳಿ ಆ ಪದಕನ ನೋಡಿ ತುಂಬಾ ಖುಷಿಪಟ್ಟು, ಮೀನಾ ನಾವು ಇದನ್ನು ತುಂಬ ಜೋಪಾನವಾಗಿ ಇಟ್ಕೋಬೇಕು ಕಣೆ, ಯಾರ ಕೈಗೂ ಕೂಡ ಸಿಗಬಾರ್ದು ಕಣೆ, ಅಷ್ಟು ಜೋಪಾನವಾಗಿ ಇಟ್ಕೋಬೇಕು, ಈ ಮನೇಲಿ ಕಳ್ಳರು ತುಂಬ ಜನ ಆಗೋಗಿದ್ದಾರೆ, ಅವ್ರ ಕೈಗೆ ಏನಾರ ಸಿಕ್ಬಿಟ್ರಿ ಅಂದಾಗ, ಅಂದಾಗ ಇನ್ನೇನೆ ಇದನ್ನು ಲಾಕರ್ಗಿಟ್ಟು ಭದ್ರವಾಗಿಡು, ಇದನ್ನು ನಮ್ಮ ಮುಂದಿನ ಪಾರಂಪರೆಗೂ ಕೂಡ ಇಟ್ಕೋಬೇಕು ಕಣೆ, ಇದು ನಮ್ಮ ಜೊತೆ ಇದ್ದರೆ ಲಕ್ಕಿನೇ ನಮ್ಮ ಜೊತೆ ಇದ್ದಂಗೆ ಅಂತ ಹೇಳಿದಾಗ, ಸರಿ ರೀ ನಾನು ಲಾಕರ್ಗೆ ಹಾಕಿ ಜೋಪಾನವಾಗಿ ಇಡ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಮೀನಾ ನಿನ್ನ ಮೇಲೆ ಆಣೆ ಮಾಡಿದ್ದಕ್ಕೆ ಸುಮ್ಮನೆ ಇದ್ದೆ ಕಣೆ ಅಂದಾಗ, ಲಕ್ಕಿ ಹೋಗೋವರೆಗೂ ಅಂದಾಗ, ಸರಿ ಲಕ್ಕಿನ ಕಳಿಸೋ ವಿಷಯನ ಎತ್ಕೋತೀನಿ ಅಂದಾಗ, ನಿಮಗೆ ಬೇಕಾ ಈ ಒಡವೆ ಬಗ್ಗೆ ಇಲ್ಲಿಗೆ ಬಿಟ್ಬಿಡೋಣ ಆಗಿದ್ದಾಗೋಯ್ತು ಅಂದಾಗ, ಮೀನಾ ಬಿಡೋ ಮಾತೇ ಇಲ್ಲ, ಇವತ್ತು ಈ ತಪ್ಪು ಮಾಡಿರೋರು ಮುಂದೆ ಇನ್ನೊಂದು ದೊಡ್ಡ ತಪ್ಪು ಮಾಡ್ತಾರೆ, ಈ ಒಡವೆನ ಯಾರು ತೊಗೊಂಡ್ರು ಅನ್ನೋದು ಗೊತ್ತು ಆಗೇಬೇಕು, ನಾನು ಅದನ್ನು ಗೊತ್ತು ಮಾಡೇ ಮಾಡ್ತೀನಿ, ನೀನು ಮಧ್ಯೆ ಬರಬೇಡ ಅಂತ ಹೇಳಿದಾಗ, ನಿಮ್ಮಿಷ್ಟ ರೀ ಅಂತ ಮೀನಾ ಕೂಡ ಸುಮ್ಮನೆ ಆಗ್ತಾಳೆ. ಇನ್ನು ಈ ಕಡೆ ಲಕ್ಕಿನ ಊರಿಗೆ ಬಿಟ್ಟು ಬರೋಕೆ ಅಂತ ಸೂರ್ಯ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿರ್ತಾನೆ. ಹಾಗೆ ಏನಾಯಿತು ಕಂದ, ಯಾಕೆ ಬೇಜಾರಾಗಿದೆ ಅಂದಾಗ, ಏನಿಲ್ಲ ಲಕ್ಕಿ ನಿನ್ನ ಫ್ರೆಂಡ್ಸ್ ನಂಬರ್ ಎಲ್ಲ ತೊಗೊಂಡೆ ಅಂದಾಗ, ತೊಗೊಂಡೆ, ಅವ್ರನ್ನ ಒಂದ್ಸತಿ ಊರಿಗೂ ಬರಳಿಸ್ಕೊತೀನಿ, ತುಂಬ ಖುಷಿಯಾಯಿತು ಕಣೋ ಅಂತ ಹೇಳ್ತಿರ್ತಾರೆ. ಸರಿ ನೀನು ಹುಷಾರಾಗಿ ಹೋಗ್ಬಿಟ್ಟು ಬಾ ಅಂತ ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾರೆ. ನನ್ನ ಮೊಮ್ಮಗನ ಬಗ್ಗೆ ನನಗೆ ಗೊತ್ತಿದೆ, ಏನೋ ಆಯಿತು, ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ ಅಂತ ಲಕ್ಕಿ ಕೇಳಿದಾಗ, ಏನಿಲ್ಲ ಲಕ್ಕಿ ನಿನಗೊಂದು ಎರಡೆಳೆ ಸರ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ, ಆದರೆ ನನ್ನ ಕೈಲಿ ಅದನ್ನು ಕೊಡೋಕ್ಕಾಗಲಿಲ್ಲ ಅಂದಾಗ, ಅಯ್ಯೋ ಹುಚ್ಚ ನೀನೇ ನನಗೆ ಚಿನ್ನ ಕಣೋ, ಚಿನ್ನದಂಥ ಗಿಫ್ಟನ್ನು ಕೊಟ್ಟಿದೆಯಾ, ಇದಕ್ಕಿಂತ ಇನ್ನೇನೋ ಬೇಕು, ಇವಾಗ ನೀನು ಗಿಫ್ಟ್ ಕೊಡಬೇಕಾಗಿರೋದು ನಿನ್ನ ಹೆಂಡ್ತಿಗೆ ಕಣೋ, ಅವಳಿಗೆ ಒಡವೆ ಮಾಡಿಸೋಕು, ಮೀನಾ ಮತ್ತು ಮೀನಾ ಮನೆಯವರು ತುಂಬ ಒಳ್ಳೆಯವರು, ಅವ್ರ ಮನೆಯವ್ರ ಜವಾಬ್ದಾರಿ ಎಲ್ಲ ನೀನೇ ಹೊರಬೇಕು ಕಣೋ, ಗಂಡಿಲ್ಲದ ಮನೆ ಅದು, ನೀನು ಆ ಮನೆ ಹಳ್ಳಿನಾಗಿ ಎಲ್ಲ ಜವಾಬ್ದಾರಿ ನೀನೇ ಹೊತ್ಕೊಂಡು ಮೀನನ್ನು ಖುಷಿಯಾಗಿ ಇಟ್ಕೋಬೇಕು ಅಂದಾಗ, ಸರಿ ಲಕ್ಕಿ ನೀನು ಹೋಗ್ಬಿಟ್ಟು ಬಾ ಅಂತ ಹೇಳಿ ಲಕ್ಕಿನ ಬಸ್ ಹತ್ತಿಸ್ಬಿಟ್ಟು ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಮನೋಜ್ ರೋಹಿಣಿ ಹೋಗ್ತಾ ಇರ್ತಾರೆ. ಮನೋಜ್ ನಾನೇನು ಇವತ್ತು ಪಾರ್ಲರ್ಗೆ ಹೋಗಲ್ಲ, ನಿಮ್ಮ ಜೊತೆ ಆಫೀಸ್ಗೆ ಬಂದುಬಿಡ್ತೀನಿ ಅಂದಾಗ, ಸರಿ ರೋಹಿಣಿ ಬಾ ಅಂತ ಹೋಗ್ತಿರ್ತಾರೆ. ಸ್ವಲ್ಪ ನಿಂತ್ಕೊಳ್ಳಿ, ಎಲ್ಲಿ ಒಂದು ಡಿಸ್ಕಷನ್ ಆಗಬೇಕು, ಯಾರೂ ಕೂಡ ಎಲ್ಲೂ ಹೋಗಬಾರ್ದು ಅಂದಾಗ, ಏನು ಹೇಳ್ತಾ ಇದೆಯೋ ಅಂದಾಗ, ಏನೂ ಇಲ್ಲ ಸುಮ್ಮನೆ ನಡಿ ಅಂದಾಗ, ಏನೋ ನಿಂದು ಅಪಶಕುನ ಅಂದಾಗ, ಅಪಶಕುನೋ ಒಳ್ಳೇದೋ ಎಲ್ಲವನ್ನು ಕೂಡ ಹೇಳ್ತೀನಿ, ಒಳಗೆ ನಡ್ರಿ ಅಂತ ಹೇಳಿ ಅವರನ್ನು ತಡೆ ಹಾಕ್ಬಿಟ್ಟು ಸೂರ್ಯ ಇಬ್ಬರೂ ಕೂಡ ಒಳಗೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಮೀನನ್ನು ಕೂಡ ಕರೆದ್ಬಿಟ್ಟು, ಮೀನಾ ಅದನ್ನು ತೊಗೊಬರೋಗು ಅಂತ ಹೇಳಿ ಮೀನನ್ನು ಕಳಿಸ್ತಾರೆ. ಹಾಗೆ ಅವ್ರ ಅಪ್ಪನೂ ಕೂಡ, ಅಪ್ಪ ಬಾರಪ್ಪ
ಇಲ್ಲಿ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶಾಂತಿ ಏನು ಇವ್ರದ್ದು ಗಂಡ ಹೆಂಡ್ತಿದು ಯಾವಾಗ ನೋಡಿದ್ರು ಕಿರಿಕಿರಿ ಪಿರಿ ಅಂತಲೇ ಇರ್ತಾರಲ್ಲ, ಏನಾಯಿತು ಅಂತಿರ್ತಾರೆ. ಅಷ್ಟರಲ್ಲಿ ರವಿ ಮತ್ತು ಶ್ರುತಿ ಎಲ್ಲರೂ ಕೂಡ ಬರ್ತಾರೆ. ಸರಿ ಮನೆಯವರೆಲ್ಲರೂ ಬಂದ್ರ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಮೀನಾ ಒಡವೆಗಳನ್ನ ತೊಗೊಬರ್ತಾಳೆ. ಆ ಗಂಟನ ಅಪ್ಪ ಬಾರಪ್ಪ ಇಲ್ಲಿ ಅಂತ ಹೇಳಿಬಿಟ್ಟು ಅವ್ರ ಅಪ್ಪನ ಮುಂದೆನೇ ಅದನ್ನು ಬಿಚ್ಚಿಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟು, ಅಪ್ಪ ಇದು ಲಕ್ಕಿ ಕೊಟ್ಟು ಒಡವೆ ಅಂದಾಗ, ಹ್ಞೂ ಕಣೋ ಇದು ನನಗೂ ಗೊತ್ತಿರೋದು, ಲಕ್ಕಿ ಮೀನಾಗೋಸ್ಕರ ಕೊಟ್ಟು ಒಡವೆ ಅಪ್ಪ, ಆದರೆ ಇದು ರೋಲ್ ಗೋಲ್ಡ್ ಅಪ್ಪ, ಇದು ಚಿನ್ನನೇ ಅಲ್ಲ ಅಂತ ಹೇಳಿದಾಗ ಮನೆಯವರೆಲ್ಲರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗುತ್ತೆ. ಈ ಕಡೆ ಶಾಂತಿ ಮತ್ತು ಮನೋಜ್ಗೆ ಆಲ್ರೆಡಿ ಆ ಒಡವೆ ತೋರಿಸಿದ ತಕ್ಷಣ ಗೊತ್ತಾಗಿರುತ್ತೆ. ಅವ್ರು ಭಯ ಪಡ್ತಿರ್ತಾರೆ. ಏನೋ ಹೇಳ್ತಾ ಇದೆಯಾ ಸೂರ್ಯ ಅಂದಾಗ, ಹೌದಪ್ಪ ಲಕ್ಕಿ ಬರ್ತ್ಡೇಗೆ ಈ ಒಡವೆನೆಲ್ಲ ಮಾರಿ ಒಂದು 2 ಹಳೆ ಸರ ಮಾಡ್ಸೋಣ ಅಂತ ನಾನು ಮೀನಾ ಒಡವೆ ಅಂಗಡಿಗೆ ಹೋದಾಗ ಅಲ್ಲಿ ಅವ್ರು ಹೇಳಿದ್ದು ಪೊಲೀಸ್ ಅವ್ರನ್ನ ಕರೆಸ್ತೀನಿ ಅಂದಾಗ, ಹೌದಾ ಏನಾಯ್ತಂತೆ ಅಂದಾಗ, ಅಪ್ಪ ಇದು ರೋಲ್ ಗೋಲ್ಡು ಅಂತ ಹೇಳಿದಾಗ, ಏನು ಈಗಾಗೋಕ್ಕೆ ಸಾಧ್ಯನೇ ಇಲ್ಲ ಕಣೋ ಅಂದಾಗ, ಇದು ನಿಮ್ಮ ಅಮ್ಮನ ತಾಲ್ವೇನೋ ಇದ್ದಿದ್ದು ಅಂದಾಗ, ಹೌದಪ್ಪ ಅವರೇ ಉತ್ತರ ಕೊಡಬೇಕು ಅಂದಾಗ, ಏನು ಹೇಳ್ತಾ ಇದ್ದೀರಾ ಹಾಗಾದರೆ ಈ ಒಡವೆನ ನಾನು ಚೇಂಜ್ ಮಾಡಿದ್ದೀನಿ ಅಂತ ಅಂದಾಗ, ನಾವು ಹಾಗೆ ಹೇಳಲೇ ಇಲ್ವಲ್ಲ, ನೀನ್ಯಾಕೆ ಸತ್ಯ ಒಪ್ಕೊಳ್ಳೋಗಿದ್ಯಾ ಅಂತ ರಂಗನಾಥ್ ಅವ್ರು ಹೇಳಿದಾಗ, ರೀ ಏನು ಹೇಳ್ತಾ ಇದ್ದಾರೆ ರೀ, ಇವಳೇ ಆ ಒಡವೆನ ಚೇಂಜ್ ಮಾಡಿರ್ಬೋದಲ್ವಾ ಅಂತ ಮೀನಾ ಮೇಲೆ ಶಾಂತಿ ಸಡನ್ನಾಗಿ ಆರೋಪ ಮಾಡ್ತಾಳೆ. ಮೀನಾಗೆ ಶಾಕ್ ಆಗುತ್ತೆ. ಅತ್ತೆ ಅಂದಾಗ, ಇನ್ನೇನು ಅತ್ತೆನೂ ಇಲ್ಲ ಏನೂ ಅಲ್ಲ, ನೀನು ಕಿರ್ಚಿದ್ರು ಅಷ್ಟೇ, ಸುಮ್ಮನೆ ಉಜ್ನಾಯಿಗಳ ಥರ ನನ್ನ ಮೇಲೆ ಇದು ಮಾಡಿದ್ರಿ ಅಂದಾಗ, ಶಾಂತಿ ಅಂತ ಹೇಳಿದಾಗ, ಇನ್ನೇನು ಮತ್ತೆ, ಹೌದಮ್ಮ ನೀನು ಹೇಳ್ತಿರೋದು ಕರೆಕ್ಟು, ಇವಳೇ ಅವ್ರ ಅಪ್ಪನ ಮನೆಗೆ ಕೊಟ್ಟಿರ್ಬೋದು, ಅವ್ರ ಅಪ್ಪನ ಮನೇಲಿ ತುಂಬ ಕಷ್ಟದಲ್ಲಿದ್ದಾರಲ್ಲ, ಅವ್ರಿಗೆ ಈ ಒಡವೆನ ಒಂದೊಂದಾಗಿ ಕೊಟ್ಟು ರೋಲ್ ಗೋಲ್ಡ್ನ ನನ್ನ ಕೈಗೆ ಕೊಟ್ಟಿರ್ಬೋದು ಅಂತ ಹೇಳಿದಾಗ, ಅದಕ್ಕೇನೆ ಆ ಒಡವೆನ ನಿಮಗೆ ಕೊಟ್ಟಿದ್ರೆ ಅವ್ರು ಏನಕ್ಕೆ ಹೋಗಿ ಒಡವೆ ಅಂಗಡಿ ಕೊಡೋರು ಅಂದಾಗ, ಶ್ರುತಿ ಕೂಡ ಹೌದು, ಅವ್ರ ಮರ್ಯಾದಿನ ಅವರೇ ಕಳ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ, ಮೀನಾ ಅವ್ರು ಆ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದಾಗ, ಅಯ್ಯೋ ನಿನಗೆ ಗೊತ್ತಿಲ್ಲಮ್ಮ ಶ್ರುತಿ ಇವಳು ಎಂಥವಳು ಅಂತ, ಇವಳು ಆ ರೀತಿನೇ ಮಾಡಿರ್ತಾಳೆ ಅಂತ ಹೇಳಿಬಿಟ್ಟು ಶಾಂತಿ ಮೀನಾ ಮೇಲೆ ಹೇಳ್ತಾ ಇರ್ತಾಳೆ. ರಂಗನಾಥ್ ಅವರು, ಅಯ್ಯೋ ಪೆಕ್ರು ಮುಂಡದೆ ಇಲ್ದವೆಲ್ಲ ಮಾತಾಡಬೇಡ ಅಂತಿರ್ತಾರೆ. ಈ ಕಡೆ ಸೂರ್ಯ ಕೂಡ, ಸಕ್ಕರೆ ನೀನು ಮೀನಾ ಬಗ್ಗೆ ತಿಳ್ಕೊಂಡಿರೋದು ತಪ್ಪು ಅಂದಾಗ, ಇಲ್ಲ ಇಲ್ಲೇನೋ ಎಡವಟ್ ಆಗಿದೆ, ಏನೋ ನನಗೆ ಮಿಸ್ ಹೊಡಿತಾ ಇದೆಯಲ್ಲ ಅಂದಾಗ, ಹೌದು ರೀ ಇನ್ನೇನು ಮಿಸ್ ಹೊಡಿಯುತ್ತೆ, ಇವಳೇ ಈ ಒಡವೆನ ತವ್ರ ಮನೆಗೆ ಕೊಟ್ಟಿರ್ತಾಳೆ, ಇವಾಗ ಸಿಗಾಕೊಂಡೆ ಅಂತ ಹೇಳಿರ್ತಾಳೆ, ಇಲ್ಲ ಅಂದರೆ ಇವಳಿಗೆ ಕೊಡೋಕ್ಕೂ ಮುಂಚೆ ಒಡವೆ ಚೇಂಜ್ ಆಗಿರುತ್ತೆ ಅಂದಾಗ, ಏನು ಮಾತಾಡ್ತಾ ಇದೆಯಾ, ನಾನು ಅಮ್ಮನ ಬಗ್ಗೆ ಮಾತಾಡೋವಷ್ಟು ಧೈರ್ಯನೇ ನಿನಗೆ, ಲಕ್ಷ್ಮೀಪುರ ಲಕ್ಕಿ ಅಂದರೆ ಏನೇ ಅಂದ್ಕೊಂಡಿದೆಯಾ, ಮೋಸ ಹೋಗೋದಿರಲಿ, ಮೋಸ ಮಾಡೋಕ್ಕೂ ಅವಳು ಬಿಡೋಲ್ಲ ಅಂದಾಗ, ಮತ್ತು ಇನ್ನೇನಾಗುತ್ತೆ ರೀ, ಇಲ್ಲ ಇವಳೇ ಮಾಡಿರ್ತಾಳೆ ಅಂತ ಹೇಳಿ ಶಾಂತಿ ಬಲವಾಗಿ ಮೀನಾ ಮೇಲೆ ಆರೋಪ ಮಾಡಿದಾಗ, ಅತ್ತೆ ನಾನಂತೂ ಸುಮ್ಮನೆ ಬಿಡಲ್ಲ, ನಾನಾಗಿದ್ರು ಸರಿನೇ ಆ ಮಂಜುನಾಥ ಸ್ವಾಮಿಗೆ ಅರ್ಕೆ ಕಟ್ಟಿಬಿಟ್ಟು ಯಾರೇ ಆದರೂ ಕೂಡ ಇದನ್ನು ಸಿಗಾಕಿಸ್ತೀನಿ ಅಂದಾಗ, ಹೋ ಯಾವ ಮಂಜುನಾಥ, ನಿನ್ನ ತಮ್ಮ ಮಂಜುನಾಥ ಮಂಜುನಾಥನ ಅಂದಾಗ, ಅತ್ತೆ ನನ್ನ ತವ್ರ ಮನೆಯವ್ರನ್ನ ಪದೇ ಇಲ್ಲಿ ಹೇಳಿಬೇಡಿ, ನಾನಂತೂ ಸುಮ್ಮನೆ ಬಿಡಲ್ಲ, ದೇವರಿಗೆ ಅರ್ಕೆ ಕಟ್ಟಿ ನಿಮ್ಗೆಲ್ಲರಿಗೂ ಯಾರು ತಪ್ಪು ಮಾಡೋರೆ ಅವ್ರನ್ನ ಬಯಲಿಗೆ ಎಳೆದೇ ಹೇಳಿತೀನಿ ಅಂತ ಹೇಳಿಬಿಟ್ಟು ಮೀನಾ ಹೇಳಿದಾಗ, ಹೌದು ಆ ರೀತಿ ಮಾಡಿದ್ರೇ ಸರಿ ಅಂತ ಈ ಕಡೆ ಶ್ರುತಿ ಕೂಡ ಹೇಳ್ತಿರ್ತಾಳೆ. ಶ್ರುತಿ ನಿನ್ಗೆ ಆ ರೀತಿ ಎಲ್ಲ ಗೊತ್ತಿಲ್ಲಮ್ಮ ಇವಳ ಬಗ್ಗೆ ಅಂತ ಹೇಳಿಬಿಟ್ಟು ಶಾಂತಿ ಶ್ರುತಿನ ನೈಸ್ ಮಾಡ್ತಿರ್ತಾಳೆ. ಹೀಗೆ, ಅಪ್ಪ ಇದು ಹೇಗಪ್ಪ ಆಗೋಕ್ಕೆ ಸಾಧ್ಯ ಅಂತ ಹೇಳಿದಾಗ, ಹೇ ಪೆಕ್ರು ಮುಂಡದೆ ನಿಜ ಒಪ್ಕೊಂಡ್ರೆ ಸರಿ ಅಂದಾಗ, ಅಪ್ಪ ಇವ್ರು ಒಬ್ಬರೇ ಮಾಡಿರೋಕ್ಕೆ ಸಾಧ್ಯ ಇಲ್ಲ, ಈ ಮನೇಲಿ ದೊಡ್ಡ ಮನುಷ್ಯ ಅಂತ ಒಬ್ಬರು ಇದ್ದಾರಲ್ಲ, 27 ಲಕ್ಷ ಲಪ್ಟಾಯಿಸ್ತವ್ರು, ಅವರು ಕೂಡ ಈ ಕೆಲಸ ಮಾಡಿರ್ಬೋದಪ್ಪ ಅಂತ ಸೂರ್ಯ ಹೇಳಿದಾಗ, ರೋಹಿಣಿ, ಹೇ ಹಲೋ ಮಿಸ್ಟರ್ ಏನು ಮಾತಾಡ್ತಾ ಇದ್ದೀರಾ, ನನ್ನ ಗಂಡ ಚಿನ್ನ, ನನ್ನ ಗಂಡ ಕೂತಿತ್ತ ಲಕ್ಷ ಸಂಪಾದನೆ ಮಾಡ್ತಾರೆ, ಅವ್ರ್ಯಾಕೆ ಈ ಒಡವೆನ ಕದೀತಾರೆ ಅಂತ ಹೇಳಿದಾಗ, ಅದನ್ನು ನಿನ್ನ ಗಂಡನ್ನೇ ಕೇಳಬೇಕು ಪೌಡ್ರಮ್ಮ, ನಿನ್ನ ಗಂಡ ಲಕ್ಷ ಇದ್ರೂ ಕೂಡ ಕೂತಿತ್ತ ಹೇಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ರೋಹಿಣಿಗೆ ಟಾಂಗ್ ಕೊಟ್ಟಾಗ, ನೀವು ಬಾಯಿಗೆ ಬಂದಾಗ ಮಾತಾಡಬೇಡಿ ಅಂತ ಹೇಳಿಬಿಟ್ಟು ಸೂರ್ಯನಿಗೆ ಹೇಳಿದಾಗ, ಬಾಯಿಗೆ ಬಂದಾಗ ಏನು ಮಾತಾಡ್ತಿಲ್ಲ, ಇರೋ ಸತ್ಯನೇ ಹೇಳ್ತಾ ಇದ್ದೀನಿ, ಯಾರು ಅಂತ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದರೆ ಕತೆನೇ ಬೇರೆ ಆಗುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಈ ಕಡೆ ಶಾಂತಿ ಯಾರು ಏನೇ ಹೇಳಿದ್ರು ಅಷ್ಟೇ, ಈ ಮೀನಾನೇ ಈ ಕೆಲಸ ಮಾಡಿ ಅವ್ರ ಮನೆಯವ್ರಿಗೆ ಕೊಟ್ಟಿರ್ತಾಳೆ ಅಂತ ಹೇಳಿದಾಗ, ಸರಿ ಹಾಗಾದರೆ ನಾನು ಇವಾಗ ಪೊಲೀಸ್ ಅವ್ರನ್ನ ಕರೆಸ್ತೀನಿ, ಪೊಲೀಸ್ನವರು ಮೀನಾ ಅವ್ರ ಮನೆಯಿಂದನೇ ನಿಮ್ಮಿಂದನೇ ವಿಚಾರಣೆ ನಡೆಸಲಿ ಅಂತ ಹೇಳಿದಾಗ, ಶಾಂತಿಗೆ ಅಯ್ಯೋ ಶ್ರುತಿ ಅಂದಾಗ, ಇನ್ನೇನತ್ತೆ ನಾನು ಇವಾಗಲೇ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರು ನಿಮ್ಮಿಂದನೇ ದೊಡ್ಡವರಲ್ವಾ, ನಿಮ್ಮಿಂದನೇ ವಿಚಾರಣೆ ನಡೆಸಲಿ ಅಂತ ಹೇಳಿದಾಗ ಶಾಂತಿ ಮನೋಜ ಶಾಕ್ ಆಗ್ತಾರೆ. ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.